ಹಲೋ, ಯಾರ ಆಯರ್ ಬಾಸ್ ಅವ್ರ ಸ್ಟೇಜ್ ಹಿಂದ್ಗಡೆ ಬಂದು ಬರ್ಸ್ಬೇಕಾಗಿವನಂತೆ. ಹಲೋ, ತಾಯಿ ಚಾಮುಂಡೇಶ್ವರಿ, ಯಾಕೆ ಅಮ್ಮ ನನ್ನ ಬಾಲ್ಯದಲ್ಲಿ ಬಿರುಗಾಳಿ ಬೀಸ್ತಿರೋದು? ತಾಯಿ ಬಿರುಗಾಳಿ ಬೀಸ್ತಿರೋದು. ಈಗ ನನ್ನ ಮನೆಯಲ್ಲಿ ನೋಡಿದ್ದರೆ ಬಿಡುಗಾಸಿಗೆ ಗತಿ ಇಲ್ಲದಂತಾಯ್ತು ನನ್ನ ಬದುಕಿನಲ್ಲಿ. ನನ್ನ ಬಾಳಿ ಬೆಳೆಯನ್ನು ಯಾರಿಗೆ ಅಡು ಇಟ್ಟು ಹಣ ಎಸ್ಕೋಬೇಕಂದರೆ ಯಾರ ಕಟಕರ ನನ್ನ ಬಾಳಿ ಬೆಳೆಯನ್ನು ಕತ್ತರಿಸಿ ಹಾಕಿದ್ದಾರೆ. ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಉಳಿಸಿಕೊಂಡೆ ತಾಯಿ? ಹೇಗೆ ಉಳಿಸಿಕೊಂಡೆ? ಯಾರಾದರೂ ಈ ರೈತನಿಗೆ ಹಣದ ಸೇವೆಯನ್ನು ಮಾಡಿ ಪುಣ್ಯ ಕಟ್ಟಿದರೆ ಅಪ್ಪ ನಿಮಗೆ ಕೈಯ ಮುಗಿದು ಬೇಡಿಕೊಳ್ಳುತ್ತೆ. ಯಾಕಪ್ಪ ನಿನ್ನ ಕಣ್ಣಂಚಲ್ಲಿ ಕಣ್ಣೀರು? ನನ್ನ ತಾಯಿಗೆ ಏನೋ ಗುಣ ಆಗಿಲ್ಲವೇ? ಕಂದ, ನಿನ್ನ ತಾಯಿ ಗುಣ ಆಗಲೇಬೇಕಾದರೆ ಆಸ್ಪತ್ರೆಯಲ್ಲಿ 2 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರಪ್ಪ. ಅಪ್ಪ, ಹೇಗಾದ್ರೂ ಮಾಡಿ ನನ್ನ ತಾಯಿಯನ್ನು ಉಳಿಸ್ಕೊಡಪ್ಪ. ನಿನಗೆ ಕಂದ, ಹೇಗೆ ಉಳಿಸಿಕೊಳ್ಳ ಕಂದ? ಹೇಗೆ ಉಳಿಸಿಕೊಳ್ಳ? ಹೇಗೆ ಉಳಿಸಿಕೊಳ್ಳ? ಏನಪ್ಪ ಇದು ಅಮ್ಮ? ಈಗ ಕಾಡಿನಿಂದ ಬಂದೇನಪ್ಪ, ಕಾಡಿನಿಂದ ಬಂದ. ಹೌದು ಹೌದಪ್ಪ, ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಈಗ ತಾನೇ ಬಂದೆ. ಇದೇನಣ್ಣ ನಿನ್ನ ಕಣ್ಣಂಚಲಿ ಕಂಡಿರು? ನನ್ನ ಅತ್ತಿಗೆ ಇರೋ ಗುಣವಾಗಿಲ್ಲಣ್ಣ. ತಮ್ಮ ಇಲ್ಲ, ತಮ್ಮ ಇಲ್ಲ. ನಿನ್ನ ಅತ್ತಿಗೆ ಗುಣ ಆಗಬೇಕಾದರೆ ಆಸ್ಪತ್ರೆಯಲ್ಲಿ 2 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರಪ್ಪ. ಅದಕ್ಕಾಗಿ ನನ್ನ ಬಾಳಿ ಬೆಳೆಯನ್ನು ಯಾರಿಗಾರೆ ಅಡ್ಡ ಇಟ್ಟು ಸಾಲ ತಕ್ಕಬೇಕಂದರೆ ಯಾರ ಈ ಊರಿನ ಕಟಕರು ಸರ್ವನಾಶ ಮಾಡಿದ್ದಾರೆ. ಅಪ್ಪ, ನಮ್ಮ ಬಾಲ್ಯ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರು ಅಲ್ಲಪ್ಪ, ಇದೇ ಊರಿನ ಬಂಡಗೌಡ. ಹೌದಣ್ಣ, ನಮ್ಮ ಬಾಳೆ ತೋಟ ಹಾಳು ಮಾಡಿದಾಗ ಗೌರ್ಮೆಂಟ್ ನುಗ್ಗಿ 1 ಲಕ್ಷ ಪರಿಹಾರದಲ್ಲಿ ತಂದಿದ್ದೀನಿ ನೋಡಣ್ಣ. ತಮ್ಮ ಏನು ನಮ್ಮ ಗೌಡರು ಪರಿಹಾರ ಧನ ಕೊಟ್ಟಿದ್ದಾರೆ ತಮ್ಮ? ಒಳ್ಳೆದಾಯ್ತಮ್ಮ. ತಮ್ಮ ವಿಕ್ರಮ, ಮೊದಲು ಈ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆ ಕಟ್ಟಿ ಬರೋ ನಡಿಯಪ್ಪ ಕಂದ. ಅದೇ ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ.
ನಿಂತ್ಕೊಳ್ಳಿ ಮಾವ. ಅಂದ ಹಾಗೆ ಇವನ್ ಯಾರು? ಸರೋಜ, ಬೇರೆ ಯಾರು ಅಲ್ಲ ಸರೋಜ, ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರಾಗಿ ಈ ಊರಿನ ರೌಡಿಗಳು ಅವಳ ತಾಯಿ ತಂದೆಗಳನ್ನು ಕೊಚ್ಚಿ ಹಾಕಿದ್ದಾರೆ. ಅವು 10 ವರ್ಷದ ಬಾಲಕರಿಂದ ಇವನು ಕೊಂದು ಹಾಕ್ತಾರಂತ ಹೇಳಿ ಇವನನ್ನು ಬೆಟ್ಟದಲ್ಲಿ ಒಂದು ಗುಡಿಸಲನ್ನು ಕಟ್ಟಿ ಅವನು ಜೋಪಾನ ಮಾಡಿರ್ತಾನೆ ಸರೋಜ. ನೀನು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿರ್ತಾನೆ ಸರೋಜ. ಇದೇನಿದು ಯಜಮಾನ್ರಿ, ನಿಮ್ಮ ಕೈಯಲ್ಲಿ ಸೂಟ್ಕೇಸ್ ಹಿಡ್ಕೊಂಡು ಬಂದಿದ್ದೀರಾ? ಅಂದ ಹಾಗೆ ಇದ್ರಲ್ಲಿ ಏನಿದೆ? ಸರೋಜ, ಇದರಲ್ಲಿ 1 ಲಕ್ಷ ರೂಪಾಯಿ ಹಣವಿದೆ. ಇದನ್ನ ಅತ್ತಿಗೆ ಆಸ್ಪತ್ರೆಗೆ ತುಂಬಬೇಕಾಗಿದೆ. ರೀ, ಈ ಹಣವನ್ನು ನನಗೆ ಕೊಡಿ, ನಾನು ಬಂಗಾರದ ಒಡವೆಯನ್ನ ಮಾಡಿಸ್ಕೋತೀನಿ. ಬೇಡ ಸರೋಜ, ಬೇಡ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕಾಗಿ ದುಡ್ಡು ಆಸ್ಪತ್ರೆಗೆ ಕಟ್ಟಲೇಬೇಕು. ನನ್ನ ಅತ್ತಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಂದ್ಮೇಲೆ ನಾನೇ ನಿನಗೆ ಬಂಗಾರದ ಒಡವೆಗಳನ್ನು ಮಾಡಿಸಿ ಕೊಡುತ್ತೇನೆ. ಹೌದು ಸರೋಜ, ನನ್ನ ತಮ್ಮ ಹೇಳೋ ಮಾತು ನಿಜ ಐತಿ. ಮುಂದಿನ ವರ್ಷ ಹೊಲದ ಪೀಕ ಬಂದ ಕೂಡಲೇ ನಿನಗೆ ಬಂಗಾರ ಒಡೆ ಮಾಡಿಸಿಕೊಡ್ತಾನೆ ಸರೋಜ, ಮಾಡಿಸಿಕೊಡ್ತಾನೆ. ಸಾಕ್ ನಿಲ್ಸಿ ಮಾವ ನಿಮ್ಮ ಮಾತನ್ನು. ನನಗೆ ಈ ಹಣ ಬೇಕಂದ್ರೆ ಬೇಕಷ್ಟೇ. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ರೆ ನನ್ನ ಅತ್ತಿಗೆ ಹೆಣ ಬೀಳೋದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದು ನಾಯಿ ನೀನು. ರೀ, ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜಿನಲ್ಲಿ ನೀವು ನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನು ನಿಮ್ಮ ಹೆಸರಿಗೆ ಬರೆಸ್ಕೊಂಡು ಈ ಮನೆಗೆ ಮದುವೆಯಾಗಿ ನನ್ನನ್ನ ಕರ್ಕೊಂಡು ಬಂದಿದ್ದೀರಾ. ನೀನು ಹೇಳುವ ಮಾತು ಸತ್ಯವಿದೆ ಸರೋಜವ್ವ, ಆದ್ರೆ ಮನೆಯ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕು. ಲೋ, ನನಗೆ ಅರ್ಥದ ಮಾತು ಹೇಳುವ ಅನಾಥ. ನೋಡು, ನಾನು ಈ ಮನೆಯ ಮಹಾರಾಣಿ. ನನಗೆ ಬೇಕಾದ ಒಡವೆಯನ್ನು ಹಾಕಿಕೊಂಡು ಮೆರೆಯುವುದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೋಡು, ನಿಂಗೆ ಹೇಗ್ ತಿಳಿಯುತ್ತೋ ಹಾಗ್ ಮಾಡು, ನನಗೆ ಹೇಗ್ ತಿಳಿಯುತ್ತೋ ನಾನು ಹಾಗ್ ಮಾಡ್ತೀನಿ. ಅಣ್ಣ, ಅವಳ ಮಾತನ್ನು ಏನು ಕೇಳ್ತೀರಣ್ಣ? ಮೊದಲಿಗೆ ದುಡ್ಡನ್ನು ಆಸ್ಪತ್ರೆಗೆ ಕಟ್ಟೆ ಬನ್ನಿ. ವಿಕ್ರಮ, ಮೊದಲು ಈ ಹಣವಾದ ಸುಟ್ ಕೇಸನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಕಟ್ಟಿ ಬರು. ನಡಿ ನಡಿ ಕಂದ, ನಡಿ ನಡೆ ಅಪ್ಪಾಜಿ, ಬೇಗ ಹೋಗೋಣ. ಅವ್ವಾರ್ರಿ ಕೈಲಾಗ ತೀರ್ಕೊಂಡ್ರ ಅಂತ್ರಿ. ಏನ್ ಹೇಳ್ತೀರಿ? ಏನು ನನ್ನ ಹೇಳ್ತಿ ತೀರ್ಕೊಂಡಿದ್ದಾಳೆ? ಅಯ್ಯೋ, ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕುದಿಲ್ಲ ತಾಯಿ. ಅಮ್ಮ, ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದೆ ತಾಯಿ, ಹೋದೆ. ಇನ್ನ ಮುಂದೆ ನಾನು ಯಾರಿಗೆ ಅಮ್ಮ ಎಂದು ಕರೆಯಲಿ ತಾಯಿ, ಅಮ್ಮ ಎಂದು ಕರೆಯಲಿ. ಅಮ್ಮ, ನಿನ್ನ ಮುದ್ದು ಮಗನಂತೆ ನಿಮ್ಮೊಂದಿಗೆ ಇದ್ದು ಜೀವನ ಮಾಡಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆಯಾ ತಾಯಿ, ಸ್ವರ್ಗ ಸೇರಿದೆಯಾ? ಅತ್ತಿಗೆ ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸಿದ ತಾಯಿ, ನೀನು ಸತ್ತ ಮೇಲೆ ನಾನು ಖಂಡಿತ ಬದುಕೋದಿಲ್ಲಮ್ಮ, ಖಂಡಿತ ಬದುಕೋದಿಲ್ಲ. ನಿನ್ನನ್ನು ಉಳಿಸಿಕೊಳ್ಳೋದಕ್ಕಾಗಿ ಕಣ್ಣರ 10 ಕಾಲಗಳ ಬಿದ್ದು ಸಾಲ ಕೇಳಿದರೆ ಯಾರು ಕೊಡಲಿಲ್ಲಮ್ಮ ಈ ಪಾಪಿಗೆ. ನನ್ನನ್ನು ಶ್ರಮಿಸಿಕೊಳ್ಳಕ್ಕಾಗಿ ಅಮ್ಮ, ನಾನು ಅಮ್ಮ ಎಂದರೆ ಸಾಕು. ನನ್ನ ಕೆನ್ನೆಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದ್ದೆಯಮ್ಮ, ಉಣಿಸು. ಈಗ ನೀನಿಲ್ಲದೆ ಹೇಗೆ ಬದುಕಲಿ ತಾಯಿ, ಹೇಗೆ ಬದುಕಲಿ? ಹೊಲದಲ್ಲಿ ಹುಮ್ಮನಂತೆ ದುಡಿಯುವಾಗ ನನ್ನ ಬೆವರು ಸುರಿಸಲು ಕಂಡು ನಿನ್ನ ಸೇರಿ ಸೆರಗಿನಿಂದ ಒರೆಸ್ತಿದ್ದೆ ಕಾಯಲಿ. ಇನ್ಯಾರ ಒರೆಸ್ತಾರ
ದೇವರಂತ ನನ್ನ ಅತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸೋದು ಈ ಮನೆಯಲ್ಲಿ? ಸಮಾಧಾನ ಮಾಡಿಕೊಳ್ಳಿ ಯಜಮಾನ್ರಿ, ಸಮಾಧಾನ ಮಾಡಿಕೊಳ್ಳಿ. ಸತ್ತು ಹೋದ ತಾಯಿ ಅಂತ ಸಂಸ್ಕಾರ ಮಾಡ ಬನ್ನಿ. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸಾಹೇಬ್ರ, ನಾವೇನ್ ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದರೆ ನಿಮ್ ಮನೆಯಲ್ಲಿ ಕೋಟಾನುಟ ವ್ಯವಹಾರ ನಡೆದಿದೆ, ಅದಕ್ಕೆ ಅರೆಸ್ಟ್ ಆಗಲೇಬೇಕು. ಏನ್ ಹೇಳ್ತೀರಿ ಸಾಹೇಬ್ರೆ, ಏನ್ ಹೇಳ್ತಿರೋದು? ನಮ್ಮ ಮನೆಯಲ್ಲಿ ಕೋಟ ನೋಟಗಳು ಎಲ್ಲ ಸಾಹೇಬ್ರೆ, ನಿಮ್ಮ ಕಾಲಿಗೆ ಹಾಗಾದ್ರೆ ಈ ಸಿಟುಗೇಷನ್ ಏನಿದೆ ಬೆಚ್ಚಿ ತೋರ್ಸೋ ಬಾಡ್ಡ ಬೈಟಿ ಮಗಳ. ಇದರಲ್ಲಿ ಕೋಟ ನೋಟು ಇಲ್ಲ ಸಾಹೇಬ್ರಿ, ಬೇಕಾದ್ರೆ ತೆಗೆದು ನೋಡಿ. ಈಗೇನ್ ಹೇಳಿ ಬದ್ಮಾಸ್, ಇದರಲ್ಲಿ ಕೋಟಾನು ಇದೆ, ಅದಕ್ಕೆ ನೀವು ಅರೆಸ್ಟ್ ಆಗಲೇಬೇಕು. ನಡಿ ಮಗನ ಸ್ಟೇಷನ್. ಸಾಹೇಬ್ರೆ ಅರೆಸ್ಟ್ ಮಾಡಬೇಡ್ರಿ ಸಾಹೇಬ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಸಾಹೇಬ್ರೆ, ಬೇಡಿಕೊಳ್ಳುತ್ತೇನೆ. ಈ ದುಡ್ಡು ಕೊಟ್ಟದು ಆ ನಂಜೇಗೌಡ ಕೊಟ್ಟದು ಸಾಹೇಬ್ರೆ. ಲೇ ನಾಲ್ಕು ನಾನು ಸುಳಿ ಮಕ್ಕಳ್ರ ಮಾಡೋದಲ್ಲ ನೀವು ಮಾಡಿ. ಈಗ ನಂಜಗೌಡ ಮೇಲೆ ಹಾಕಿ ನಾಚಿಕೆ ಆಗುದಿಲ್ಲ ನಿಮಗೆ? ನಡಿ ಮಗಳ ಸ್ಟೇಷನ್ಗೆ. ಪಿಸಿ ಅರೆಸ್ಟ್ ಮಾಡಿ ಬಾಂಡ ಬಡಿ ಮಗಳ. ಈ ವಿಕ್ರಮನ ಬಿಟ್ಟು ಬಿಡಿ ಸಾಹೇಬ್ರೆ, ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ, ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹಾಗೆ ಬಿಡಲಿಕ್ಕೆ ಬರುದಲ್ಲ, ರೆಡ್ ಹ್ಯಾಂಡ್ ಸಿಕ್ಕಾವಣ ಇವನು ಅರೆಸ್ಟ್ ಆಗಲೇಬೇಕು. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿ ಹೋಗಿದ್ದಾಳೆ, ಅವಳ ಅಂತ ಸಂಸ್ಕಾರ ಮಾಡುವವರೆಗೂ ಬಿಟ್ಟು ಬಿಡಿ ಸರ್, ಕೈ ಮುಗಿದು ಬೇಡಿಕೊಳ್ತೇನೆ. ಹಾಗೆ ಬಿಡಲಿಕ್ಕೆ ಬರುದಲ್ಲ, ನೀವು ಸ್ಟೇಷನ್ಗೆ ನೈಲೇ ಮಗನೇ ಬೋಳಿ ಮಗಳೇ. ಅಮ್ಮ, ನಿನ್ನ ಮನೆ ಅನ್ನ ತಿಂದು ನಿನ್ನ ಮನೆ ಕೂಡ ಆಗಲಿಲ್ಲಮ್ಮ. ಈ ಪಾಪಿ ನಿನ್ನ ಮನೆ ಕೂಡ ಆಗಲಿಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ
सिगरेट का मजा अंबर का नीचे मजा का मजा दिलदार मजा लेके जा ನಾನು ಹೊರಗೆ ಮೋಸ ಮಾಡಕ್ಕೆ ನೀನು ಸಜ್ಜಾಗಿ ತಿಂದುಕೊಂಡಿನ ಕೈ ತಪ್ಪಿ ಅರುಣಕಂ ಕೈದಾಗಿ ಬಿಟ್ಟ ಲೇಖಜ ನಿನ್ನ ಮನೆಯಿಂದ ಬಾಣೆತ್ತರಿಕೆ ಹಾರು ಹೊಡೆದು ಬಣ್ಣ ಬಣ್ಣ ಹಕ್ಕಿಗಳಿಗೆ ನನ್ನ ಕಾಯಾಸನ ತೋರಿಸಿ ಆ ಹಕ್ಕಿಗೆ ನನ್ನ ಪ್ರೀತಿಯ ಬೆಲೆ ಬೀಸಿ ಅದರ ಹಕ್ಕಿನ ರೆಕ್ಕೆಯನ್ನು ಕತ್ತರಿಸಿ ನನ್ನ ಪ್ರೇಮ ಪಂಜರದಲ್ಲಿ ನಾನು ಇಟ್ಟುಕೊಂಡಿರೋ ನನ್ನ ಹೆಸರು ಇಂಟರ್ನ್ಯಾಷನಲ್ ಡಾನ್ ನಂಜೇಗೌಡ ನಯ್ಯ This is my challenge. ಕಳಿತೋಯಪ್ಪ ನಂದು ಕಮ್ಮಂದ ಕಿಲಾರಿ ಓಡಿ ಕಳಿತ್ರಿ ಅವನವನ ಮಾಡತಾನಕ್ಕೆ ಮೆದ್ದ ಹಳಬಾಯಾಗ ಹಸಿರು ಊರಿಗೆ ಚಿನ್ನ ಚಜ್ಜಿ ಮೇವು ತಿನ್ನಾಕ್ ಬಿಟ್ಟೀನಿ ಎಲ್ಲಿ ಹೋಗಿರ್ಬೇಕಂತೇನ್ರಿ ನಾನು ಹೋರ್ಯ ಮಾಸಮಡ್ಡಿ ಹೊಸಕೋಟಿ ತಳ್ಳಂಟಿ ಮದವಾಲ ಎಲ್ಲಾ ಊರು ಹುಡುಕ್ಯಾನ್ರಿ ನಾನು ಹೋರಿ ಎಲ್ಲಿ ಹೋಗಿರ್ಬೇಕಂತಾನ ಅವನವನು ಹೋರ್ಯ ಸಿಗಾಕೊಳ್ತೀರಿ ಗಡಿಬಿಡಿ ಮಾಡಿ ಬಾರಲು ಹುಡುಗಿ ಆಟಲು ಚಿಲ್ಪಾಟಿ ಗಡಿಬಿಡಿ ಮಾಡಿ ಬಾರಲು ಹುಡುಗಿ ಆಟಲು ಚಿಲ್ಪಾಟಿ ಆಟಲು ಚಿಲ್ಪಾಟಿ ಈಗ ಹತ್ತಲು ಕಲಿತೀನಿ ಆಟಲು ಚಿಲ್ಪಾಟಿ ಈಗ ಹತ್ತಲು ಕಲಿತೀನಿ ಗಡಿಬಿಡಿ ಮಾಡಿ ಗಡಿಬಿಡಿ ಮಾಡಿ ಗಡಿಬಿಡಿ ಮಾಡಿ ಬಾರಲು ಹುಡುಗಿ ಆಟಲು ಚಿಲ್ಪಾಟಿ ಆಟಲು ಚಿಲ್ಪಾಟಿ ಈಗ ಹತ್ತಲು ಕಲಿತೀನಿ ಆಟಲು ಚಿಲ್ಪಾಟಿ ಈಗ ಹತ್ತಲು ಕಲಿತೀನಿ ಗಡಬಡಿಸಿ ನನ್ನ ಕೆಲಸಕ್ಕೆ ನಡೆದ್ರ ಗಡಬಡಿಸಿ
ಯಾಕ ಇರ್ಲಿ ಮಾಮ ಆಟ ತ್ರಾಸ್ ತಗೋಬೇಡ ಹಾಡ ಏನೈತಿ ಕೆಂಪನ ಪೌರ್ಯ ನೋಡಿ ಆಗೈತಿ ತಲಿಯ ಗುಂಗ ಹೋಗೋ ನೋಡಿ ಅಲ್ಲಮ್ಮನ ಗೋಟಕ್ಕ ಹುಡುಗಿ ನಿನಗೆ ಹೇಳ ಹುಡುಗ ಎಲ್ಲಿ ಕಪ್ಪಿನ ಪಡೆದಾಗ ಏನ್ ಹುರುಪ್ ಹೇಳಿಲ್ಲ ನನಗೆ ಹುರುಪ್ ಎಬ್ಬಿಸ್ಬೇಕಂತ ಮಾಮಾಗ ಹೇಳ್ತೀನಿ ಮಾಮ ಸ್ವಿಚ್ ಆಫ್ ಆಗಿ ಸ್ವಿಚ್ ಆಫ್ ಇಲ್ಲ ಚಾರ್ಜರ್ ಫುಲ್ ಲಡ್ಡು ಬೂರಾಗ ಕಡದರ ಕಡಿಲಿ ಬಿಟ್ಟರು ಜಾತಿ ಮಗಳೆಲ್ಲ ನಾವು ನಿನಗಾಗಲಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಮಂದಿಗೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಮಂದಿಗೆ ನನಗಿಲ್ಲ ಮಣ್ಣಿ ತರ್ಲಕ ಹೋಗಿದ್ದೆ ಶಾರ ಅಂಗಡ್ಯಾಗ ಕುಂತಿದ್ದು ಈ ಬಿಗರ ಒಟ್ಟ ಚಿಲ್ಲರ ಕೊಟ್ಟಾನು ಅಂತ ಕೊಟ್ಟೆ ನಂಬರ ಚಾಲುವಾದ ನೋಡ ಮೆಸೇಜ್ ಕಾಲಿಗ ನನ್ನ ತಡೆಯೋರು ಯಾರ ಚಾಲುವಾದ ನೋಡ ಮೆಸೇಜ್ ಕಾಲಿಗ ನನ್ನ ತಡೆಯೋರು ಮಟ್ಟಿಗೆ ಬರಗಿಟ್ಟ ನಮ್ಮೈತಿ ಕೂಡಿ ಕಟ್ಟ ಮಟ್ಟಿಗೆ ಬರಗಿಟ್ಟ ನಮ್ಮೈತಿ ಕೂಡಿ ಕಟ್ಟ ಗಜದ ಸಿಕ್ಕೈತು ಬಾಳದಾರಿ ಕೆಂಪನ ಬಾಗಿ ಗಜದ ಸಿಕ್ಕೈತು ಬಾಳದಾರಿ ಕೆಂಪನ ಬಾಗಿ ಮಟ್ಟಿಗೆ ಬರಗಿಟ್ಟ ನಮ್ಮೈತಿ ಕೂಡಿ ಕಟ್ಟ ಮಟ್ಟಿಗೆ ಬರಗಿಟ್ಟ ನಮ್ಮೈತಿ ಕೂಡಿ ಕಟ್ಟ ಗಜದ ಸಿಕ್ಕೈತು ಬಾಳದಾರಿ ಕೆಂಪನ ಬಾಗಿ ಗಜದ ಸಿಕ್ಕೈತು ಬಾಳದಾರಿ ಕೆಂಪನ ಬಾಗಿ ಹಾಕೊಂಡ ಲಂಗಾದವನ ಅದು ಹೊಂಟನು ನಿಮ್ಮ ಗೋಣಿ ಸಿಟಿ ಹೊಡೆದ ಕರಿಯತ್ತಿ ಕೆಟ್ಟ ಹಾಕೊಂಡ ಲಂಗಾದವನ ಅದು ಹೊಂಟನು ನಿಮ್ಮ ಗೋಣಿ ಸಿಟಿ ಹೊಡೆದ ಕರಿಯತ್ತಿ ಕೆಟ್ಟ ಮಾಮ ಮತ್ತೆ ತಪ್ಪಿಲ್ಲ ನಿನ್ನ ಬಿಟ್ಟ ಹೋಗಿಲ್ಲ ನೀ ಬರದಿದ್ದೀಯ ಗಾಲ ಕಾಯಿಲ್ಲ ಆದಿ ಮರದಿಲ್ಲ ಮರತ ಕುದಿಮಲ ಅವಸರ ಮಕ್ಕಳ ನಿನಗ ಹುಡುಗಿ ಅವಸರ ಮಕ್ಕಳ ನಿನಗ ಎತ್ತರದ ತಪ್ಪಿಲ್ಲ ನನ್ನಿಂದ ಹೋಗಿಲ್ಲ ನೀ ಬರದಿದ್ದೀಯ ಗಾಲ ಕಾಯಿಲ್ಲ ಆದಿ ಮರದಿಲ್ಲ ಮರತ ಕುದಿಮಲ ಅವಸರ ಮಕ್ಕಳ ನಿನಗ ಹುಡುಗಿ ಅವಸರ ಮಕ್ಕಳ ನಿನಗ ಮಾಸ್ತರ್ ಸಾಕಣಕತಾನ ಸಾಕಣ ಸಾಕಾಕವೆ ಹುಡುಗಿ ಇನ್ನ ಹರಿಯದ ಹುಡುಗದನ ಅರೆದು ನಾ ಹಂಗ ಅಂದಿಲ್ಲ ಮಾಮ ಹಾಡು ಸಾಕಣ್ಣಕತ್ತಾರ ನೆನ್ನೆ ಅವ್ರ ಅನ್ನತಾರ ಬಿಡ ನನಗ್ ಸಾಕಾಗಿಲ್ಲಲ್ಲ ನೀನೇ ಎಬ್ಬಿಸ್ಲೆ ಎಬ್ಬಸ ಈ ಊರಾಗ ಡ್ರೈವರ್ ಮಾಮಗಳು ಅದಿರನ್ನ ಸುಳ್ಳು ಕೈ ಎತ್ತಾರ ಬ್ರೇಕಪ್ ಆಗ್ಲಿ ಅವ್ರದ್ದು ಡ್ರೈವರ್ ಹುಡುಗ ನಾನು ಕೇಳಂಗಾರ ಉಡಾಳ ಡ್ರೈವರ್ ಲವರ್ ನಾನು ಊರಾಗ ಬಾಳ ಫೇಮಸ್ ಬಡತನ ಇದ್ದರು ಬರ್ದಿನ ಗೆಳೆಯ ಮಾಡಿ ಹೇಳ್ತಿನ ಪ್ರಾಮಿಸ್ ಮಾಡ್ಕೋಬ್ಯಾಡು ನೀ ತ್ರಾಸ ಅತ್ತಿ ಮಗ ನೀ ಕಾಸ ಅವ್ವ ಅಪ್ಪನ ಒಪ್ಪು ನಾವು ನನ್ನ ವಿಲಾಸ ಉಡಾಳ ಡ್ರೈವರ್ ಲವರ್ ನಾನು ಊರಾಗ ಬಾಳ ಫೇಮಸ್
ಮಾತಾಡಕ ಯಾಕೆ ಹರ್ಕೋತೀನಿ ಅಂದಿನ ಮುಗ್ದೆ ಇಲ್ಲ. ಕಳಿತ್ರಿ ಯವ್ವೋ ನಂದು ಕಳಿತು. ಕಂಬನಂತ ಆಕಳ ಮಣಕ ಕಳಿತು. ಮಣಕ ಅಂದ್ರ ಮಣಕ ಅಲ್ರಿ, ಬಹಳ ಬೇಷಾಗ ನನಗತಿ ಹೈಟ್ ಹಂಗ ಬೆಳೆದು ನಿಂತು ಬಿಟ್ಟೈತಿ. ಅಲ್ಲ ನಮ್ಮಪ್ಪ ನನ್ನ ಕೈಯಾಗ ಸುಮ್ರೆ ನಮ್ಮಪ್ಪ ನನ್ನ ಕೈಯಾಗ ಕಟ್ಟಿಗೆ ಕೊಟ್ಟು ಹೇಳಿದ. ಕಟ್ಟಿಗೆ ಅಲ್ಲ ಬಿಡ, ಒಣಕೆನ ಕೊಟ್ಟು ಹೇಳಿದ್ದ. ಹಣಿಕೆ ಹಾಕಿ ನೋಡ್ಬೇಡ ತಂಗಿ ಆಕಳದಡಿ ಅಂತ. ನಾ ಎಲ್ಲಿ ಕೇಳ್ತೀನ್ರಿ, ಬಿಚ್ಚಿ ಬಿಡುದ ಅಟ್ಟ ತಡ ಹುಚ್ಚಿಡ್ದಂಗ ಓಡ್ ಹೋದ್ರಿ ನನ್ನ ಆಕಳ ಮನಕ. ಈಗ ಎಲ್ಲಿ ಹೋಗೈತೋ, ಏನ್ ಮಾಡಾಕತ್ತೈತೋ, ಯಾರ ಪಡದಾಗ ಮೇಯಾಕತ್ತೈತೋ ಒಂದೂ ಗೊತ್ತಾಗೋಲ್ದು. ಸಿಂಗಲ್ ಅದ್ರೇನ್ರಿ? ಇಲ್ಲಪ್ಪ ನಾ ಖಾಲಿ ಇಲ್ಲ. ಮತ್ತೇನ್ರಿ ಸೇವಂತಿ ಅವ್ರ, ಏನೋ ಕಳಿತು ಹೋತು ಕನಸ್ ಕಾಣಕತ್ತೀರಲ್ಲ? ಕನಸ್ ಕಾಣಕತ್ತಿಲ್ಲೋ ಎನ್ನ ಅಲ್ಲ ನೀ ಮಾಮ. ಸಾರಿ ಮಿಸ್ಟೇಕ್ ಆಯ್ತು. ಮಾಮ ಕನಸ್ ಕಾಣಕತ್ತಿಲ್ಲೋ ಹುಡುಗ. ನನ್ನ ಆಕಳ ಮಣ್ಣಕ್ಕೆ ಕಳ್ಕೊಂಡು ಹೋಗಿತ್ತು, ಅದಕ್ಕ ಹುಡುಗಕ್ ಬಂದಿನಿ. ಮತ್ತೆ ನೀ ಯಾಕೆ ಬಂದಿ? ಅಂದ ಕಿಮ್ಮತ್ತದ ಕಿಲಾರಿ ಹೋರಿ ಕಳ್ದತ್ತ, ಅದನ್ನ ಹುಡ್ಕಾಕಂತ ಬಂದಿನಿ. ಅಷ್ಟ್ರಾಗ ನೀ ಬಂದಿ ನೋಡ ನನ್ನ ಸಿಂಗಾರಿ. ಹೌದೇನು ನನ್ನ ರಾಜಕುಮಾರ? ನನ್ನ ಆಕಳ ಬಿಡ ಬೆದ್ರಿದ್ ನಿನಗೆ ಹಂಗ ಗೊತ್ತಾತು? ನನಗ್ ಗೊತ್ತಾಗ್ಲಾರ್ದ ಏನ್ ಮಾಡ್ತೈತೆ ನಾನು ಬುಲ್ಬಲ್ಲ. ನಾನು ಗೋಕಾಕದ ಗುಂಡು ಜುಲಾಬಿ. ಅಷ್ಟು ಶೂರ್ ಐತ ನೀನು ಹೋರಿ? ನಾನು ಹೋರಿ ಸೂರ್ ನಾನು ಇನ್ನಾನು ಕೇಳ್ತಿ. ನಾನು ಹೋರಿ ಪವರ್ ನೋಡ್ಬೇಕಂದ್ರ ಉಟ್ಕೊಂಡ್ ಬಾ ಕೆಂಪನ ಸೀರೆ. ನಾ ಉಟ್ಕೊಂಡ್ ಬಂದ್ರೆ ಕೆಂಪು ಸೀರಿ ಏನ್ ಮಾಡ್ತತ್ ನಿನ್ನ ಹೋರಿ? ಏನ್ ಮಾಡ್ತೈತೆ ಅಂದ್ರೆ ಏನ್ ಹೇಳುದ ಹುಡುಗಿ, ಮಲಿಗೆ ನಿದ್ದೆ ಮಾಡಿದೆ ಅಂತ ತಿಳ್ಕೊ. ಹಂಗ ಗುದ್ದು ಕೊಡ್ದ ಕೋಡ ಮುರ್ಕೊಂಡು ಹಾದಿ ಕೋಡ ಮುರು ಹುರಿ ಅಲ್ಲದ ಹುಡುಗಿ, ಕೋಡ ಮಾಡು ಹುರಿ ಅಲ್ಲ. ಉರಿ ಅಲ್ಲೋ ಕುರಿ ಅಲ್ಲೋ ನಿನ್ನ ಅವನು ಹುಡುಗಿ ಗಾಬ್ರಿ ಆಗ್ಬಿಡ ಸಕಾಸ ಮಾತಾಡ. ಅಲ್ಲ ಅಷ್ಟು ಶೂರ್ ಐತ ನಿನ್ನ ಹೋರಿ? ಇನ್ನು ಏನ್ ಕೇಳ್ತೀನಿ, ನಾನು ಹೋರಿ ಸೋರ್ತಾನ ಸಾಡ್ಲಿ ಬಿಟ್ರು ಸರ್ಕಸ್ಸು ಮಾಡ್ತೈತೆ. ಯಪ್ಪ ಬಾಳ ಕ್ರಿಶೆಟ್ ಇದ್ದಂಗ ಕಾಣ್ತೈತಿ. ಅಲ್ಲ ಇವನು ಹೋರಿ ಅಲ್ಲ, ಇವನು ಹೋರಿ ಕೂಡ ನನ್ನ ಆಕಳ ಬೆನ್ನತ್ತಿರ. ನನ್ನ ಆಕಳ ಏನ್ ಮಾಡ್ತೈತೆ ಅಂತೀನಿ? ಏನ್ ಮಾಡ್ತೈತಿ ಅಂದ್ರೆ ಏನ್ ಹೇಳದ, ನನ್ನ ಸೇವಂತಿ ಸಮಾಧಾನ ಆಕೈತಿ, ಆಮೇಲೆ ಪ್ರೆಗ್ನೆಂಟ್ ಆಕೈತಿ. ಚಿಂತೆ ಮಾಡ್ತಿ? ಏನ್ ಮಾಡ್ತೈತಿ ಲೇ ನಿನ್ನವನು? ಹಂಗಂದ್ರ ನಿನ್ನ ಮಾತೇನಾಡ್ತೇನ? ಅರ್ಥ ಐತೆ ಹುಡುಗಿ, ವ್ಯರ್ಥ ತಿಳ್ಕೊಂಡು ಮಾತಾಡಬೇಡ. ಮೂಕ ಪ್ರಾಣಿಗೆ ಅಷ್ಟ ಬುದ್ಧಿ ಇರ್ಬೇಕಂದ್ರ ನಮ್ಮಂತ ಮನುಷ್ಯರಿಗೆ ಯಾಕೆ ಬುದ್ಧಿ ಇಲ್ಲ ಅಂತನ್ನ. ಅಲ್ಲ ಇರ್ಲಿ ಬಿಡು, ಇವನು ಹೋರಿ ಕೂಡ ಅಲ್ಲಲ್ಲ, ಇವನು ಹೋರಿ ಬೇಡ, ಇವನು ಹೋರಿನೇ ಇಲ್ಲ. ನನ್ನ ಆಕಳ ಮಣಕಿನ ಬೆನ್ನ ಇವನು ಹೋರಿ ಹತ್ತಿದ್ರು ನಾನು ಹೋರಿ ಗತಿ ಏನಾಗಬಾರ್ದು ಅಂತೀನಿ. ಆಗೋದೇನಾಕೈತಿ, ನಿನ್ನ ಆಕಳ ಗೊಬ್ಬ ಹೋಗೈತಿ. ಚಿಂತೆ ಮಾಡಬೇಡ, ಸಮಾಧಾನ ಆಕೈತಿ. ಆಮೇಲೆ ಪ್ರೆಗ್ನೆಂಟ್ ಆಕೈತಿ. ಮೂಕ ಪ್ರಾಣಿಗೆ ಅಷ್ಟು ಬೆಲೆ ಐತಿ ಬುದ್ಧಿ ಐತಿ ಅಂದ್ಮೇಲೆ ಮೂಕ ಪ್ರಾಣಿಗೆ ಅಷ್ಟು ಬುದ್ಧಿ ಇರ್ತೈತಿ ಅಂದ್ಮೇಲೆ ಅವ ಹೋರಿ ಮೂಕ ಪ್ರಾಣಿಗಳು ನನ್ ಅಷ್ಟು ಬುದ್ಧಿ ಇರ್ತೈತಿ ಅಂದ್ಮೇಲೆ ನೀ ನನ್ ಲವ್ ಮಾಡಿದ್ರೆ ಏನ್ ಚಿಂತೆ ಮಾಡ್ತಿ? ಏ ನನ್ನ ಲವ್ ಮಾಡ್ತೋ ಲಪ್ಪಂಗ, ಮೊದಲು ಆಕಳ ಹುಡ್ಕೊಂಡ್ ನಡಿ. ನನ್ನ ಆಕಳ ಹುಡುಕ್ಬೇಡ ಹುಡುಗಿ. ನಿನ್ನ ಆಕಳಲ್ಲ ಹೋರ್ ಐತೆ ಅಂದಿಲ್ ನೀ ಮತ್ತ ಆಕಳತ್ತೆ ಚೊಕ್ ಮಾರ್ರೆ. ನಿನ್ನ ಆಕಳ ನೀ ಕರಿ, ನಾನು ಹೋರಿ ನಾ ಕರಿತಾನ. ಕರೀಲ ಕರಿ ಕರೀಲನ ಕರಿ ಕರಿ. ಪುಲ್ಲಿಂಗ ಪುಲ್ಲಿಂಗ ಕರಿತೀನಿ ತಡಿ. ರಾಣಿ, ಓ ರಾಣಿ, ರಾಣಿ ಬಾ ತಡಿ. ಒನ್ನೆ ನೋಡು ಕರ್ಲಿ ಬೇಡನ. ರಾಣಿ ಬಾ ಬಾ ಬಾ. ಏ ರಾಜಾ ಬಾ 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 ಲೌಡ್ ಬಾ. ಅಂಬಾ ಬಾತ್ ಬಾ ದಾರಿ ಆಕಳ ಕರ. ನಾವು ಹೇಳಲ್ಲ ಹೊತ್ತಲ್ಲ ಒದರಿಕೊ. ಮೂರಮ್ಮದನ ಗಡ್ಡದ ಬಾಬಾ ಆಗ್ಯಾಲೋ ನಿನ್ನ ನೋಡಿ ಕೊಳ್ಳಾಗ ಹಾಕೊಂಡು. ಇನ್ನ ಮುಂದ್ ನೋಡಕ್ಕೆ ಗೊತ್ತಾಕೈತಿ. ಗೊತ್ತಾಗ. ಏ ಸಂಜೆ ಮಗಣ, ನನ್ನ ಹೋರಿ ಕರೆದ್ರ ಪಿದ್ರ ಬಿಲ್ಲಿ ಮಗಣ, ಒಳವಿ ಫ್ಯಾಕ್ಟ್ರಿ ಬೋಂಗ ಒದರಿಕೋತ್ ಬಂದಂಗ ಬಂದಲ್ಲೋ.
ಏ ದೋಸ್ತ ಪಿತ್ರಿ ಪಿಲ್ಲಿ ಮಗನ ಆ ನಾ ದಾರಿ ಹಿಡಿದು ಬರಾಕೈತೀನಿ ಸರ್ಕಲ್ಕ್ ನಮ್ ಕಿರ್ಸನ್ ಸರ್ಕಲ್ಕ್ ಬರಾಕೈತೀನಿ ಅಷ್ಟ್ರಾಗ ನೀನ ಕೂಯ್ ಕರ್ದಂಗಾತು ಮಗನ ಅದಕ್ಕಾಗಿ ನೀನ್ ಹೋರಿಗೈತೆ ಒದರ್ಕೊಂತ ಬಾಯಿ ನೋಡು ದೋಸ್ತ ಏ ಮಂಜ ಮಗನ ಈ ಹುಡುಗಿ ಜೋಡಿ ಏನ್ ಮಾಡಿ ನೀ ಡ್ಯೂಟಿ ಮಾತಾಡೋಂಗಾಗಿತ್ತು ಬಾರೋ ಸಂಜು. ಅಲ್ಲ ನನ್ನ ಆಕಳ ಮಣಕ ಕಳ್ಕೊಂಡೈತಿ, ಇವಂದ ಹೋರಿ ಕಳ್ಕೊಂಡೈತಿ. ಅದಕ್ಕ ಹುಡುಕ್ಯಾಡಕೋ ಅಂತ ಹೋಗ್ಬೇಕಂತ ಮಾತಾಡ್ಕೊತ ನಿಂತಿದ್ದೀವಿ. ಅಷ್ಟಾಗ ನೀ ಬಂದಿ. ಆ ನಿನ್ನ ಆಕ ಕೈತು ಹೌದು ಸಂಜು, ನಂದ ಹೋರ್ ಕಳಿತಾ ಈಕಿದ ಆಕಳ ಕಳ್ದೈತಿಲ್ಲ ಬಾಂಡ ಬಡ್ಡಿ ಮಗನ. ವೆಂಕಟರಮಣ ಗೋವಿಂದ ಈಗ ಸುದ್ದ ಆತ್ ನೋಡ್ರಿ. ಅಲ್ರಿ ಇಡೀ ನಮ್ ಜಗತ್ಗ ಗೊತ್ತೈತ ಹುಡುಗ ಹುಡುಗಿ ಗೋವಾಗ್ ನೋಡಿ ಹೋಗುದಂತ. ಇನ್ ಮ್ಯಾಗ ಏ ಮಂಜ ನಿನ್ ಹೋರಿ ಐತಿ ಆಕ ಕಾಕೊಂಡ ಅಂದ ಮ್ಯಾಗ ಇನ್ನ ನೀವ್ ಇಬ್ರು ಕಾಕೊಂಡಾಗನ ಮಗನ ನೀನ್ ನಡ್ದ್ ಬಿಡ್ದನ ಮನೆಗೆ. ಏ ಶವಂತಿ ಹೇಳಿ ಅಣ್ಣ. ಏನಾಗ್ತೀನಿ ಕರೆಂಟಿಗೆ ಹೊಡಿತಾರಿ ಗೊತ್ತ ನನಗೆ. ಮತ್ ಇಟೋ ತಕ್ಕ ಮತ್ ಈಗ ಅಣ್ಣ ಅಂದ್ರೆ ಹೆಂಗ್ ಕರೆಂಟ್ ಹೊಡಿದ್ ಬಿಟ್ಟ ಶಾಖ ಹೊಡಿತೈತೆ ಬರೀ ಮಾಮ ಅನ್ನೋದ್ನಿ. ಮಾಮ ಅನ್ನೋದು ಹಾ ಮತ್ತ ನಿನ್ನ ನಾಟಕ ಮಾಡಕಟ್ಟ ಪೇಮೆಂಟ್ ಕೊಟ್ರ ಮಾಮ ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಕತ್ ನೋಡು. ಏ ಅಂದ್ ಬಡ್ಡಿ ಬರೀ ಮಾಮ ಅನ್ನೋದು ಅಟ್ಟ ಮಾಡುದ. ಅಣ್ಣ ಅಂದ್ರ ಹರಿಯಾಗ ಅದು ಇಲ್ಲ ಪೇಮೆಂಟ್ ಇಲ್ಲ ಏನಲ್ಲ ಹಂಗ ಹೋಗತ್. ನಿನ್ನ ನೀ ಕೊಡ್ಲಿಕ್ಕಂದ್ರ ಹೆಣ್ಣು ಮಕ್ಕಳು ಅಣ್ಣ ಅನ್ನೋದು ನನ್ಗಿಷ್ಟ ಆಗಲ್ಲ. ನಿನ್ನಂತವ್ರು ಹೆಚ್ಚಾಗಿದ್ದ ಜಗತ್ತಿನ ಮೇಲೆ ಹೆಣ್ಮಕ್ಳ ಕಿಮ್ಮತ್ತ ಕಡಿಮೆ ಆಗೈತಿ. ಕಿಮ್ಮತ್ ಕಡಿಮೆ ಆಗುದಿಲ್ಲ. ನಮ್ಮ ರವಿ ಅಣ್ಣ ಇರ್ತಕ್ಕ ಒಟ್ಟ ಕಿಮ್ಮತ್ ಕಡಿಮೆ ಆಗುದನ್ನ ಇಲ್ಲ. ಯಾರ್ ನಾನಿಂದ ಬೆಳಗ್ಗೆ ಹೇಳಕತ್ತ ನೋಡ. ನಿನ್ನ ಆಟ ಬಿಡ ಏನಾರು ಬೆದರೈತನ ಮತ್ತ. ಹೌದು ಹುಡುಗ ನನ್ನ ಆಕಳು ಕೂಡ ಬೆದರಿತ್ತು. ಹಂಗಾದ್ರೆ ಈ ಮೈಜಾ ಮಂಗುಡಿ ಏನ್ ಚಾಲು ಮಾಡಿ ನೀ ಡ್ಯೂಟಿ ಲಾಭ ಲಾಭ ಹೊಯ್ಕೊಳ್ಳೋದು. ಈಕಿ ಏ ಮಂಜಾ ಮಗನ ಈಕೆ ಅಂಕ ನಿನ್ ಹೊರಿ ಬ್ಯಾನ್ ಹತ್ತೈತಿ ಅಂದ್ ಬೆಳಕ ಈಕಿ ದೋಸ್ತಿ ನೀ ಬಿಟ್ಟು ಪಡಪ್ಪ ಮಾರಾಯ. ಏ ಯಾಕಪ್ಪ ದೋಸ್ತ, ಇಕ್ಕಿ ದೋಸ್ತಿ ನಾ ಯಾಕೆ ಬಿಡ್ಬೇಕ? ಯಾಕಂದ್ರೆ ಏನ್ ಹೇಳು ಮಂಜಾ ಈಕೆ ಅಂಕ ನಿನ್ ಹೋರಿ ಬ್ಯಾನ್ ಹತ್ತೈತಿ ಅಂದ್ ಬೆಳತ ಏನ್ ನಿನ್ ಕೆಲಸ ಬಗ್ಗೆ ಇರ್ತೀನಿ. ಏನಂದ್ರು ಬರೀ ನೆಲ ಗುದ್ದದ ಅಟ್ಟಣಿ ಏನ್ ಮ್ಯಾಗ ನಾ ಏನಿದ್ರು ನಂದ ಬ್ಯಾರೇನ. ಅದಕ್ಕ ನಾ ಸೇವಂತಿನ ಲವ್ ಮಾಡವನ. ಏಯ್ ನನ್ನೇನ್ ಲವ್ ಮಾಡ್ತೇವ ಲಪ್ಪಂಗ. ಮೊದಲ ನಾನು ಆಕಳ ಹುಡ್ಕೊಂಡ್ ನೋಡಿ. ಈ ಮಗ ಯಾವ ಹುಡ್ಕೊಡ್ತಾನ ಸೇವಂತಿ? ಇಲ್ಲ ಬಡಿಗಾರ ಮಾಡ್ತಾರ ಕಬ್ಬಿರ್ ಪಡ್ದಾಗ ಏರ್ರೆ ಅಲ್ಲೇ ಕಳ್ಕೊಂಡಿರ್ಬೇಕು. ಹುಡುಕ್ಯಾಡನು ಬಾರ ಮೊದಲಿನಿಂದ ಕಳ್ದೈತಿ ಅದನ್ನ ಹುಡುಕ್ಯಾಡಕ್ ಹೋಗ. ನಂದೇನ್ ಹುಡುಕೈತಿ ಜೋಕ್ ಮಾರ. ನಂದು ಕಳದಲ್ಲ ಐತಿ ಇಲ್ಲಿ. ಹೆಂಗ್ ತೆಗ್ದ ನೋಡ್ರಿ ಮಗ ಕಬ್ಬಿನ ಕಾಲ ಇದು ಪಡ್ದ ಮಗ. ಬರೀ ಅವ್ನ್ ಕುಂತ್ರ ಸಾಕ್ ದನ ಬಿಟ್ಕೊಂಡ ಬರೀ ನಿದ್ದೆ ಮಾಡ್ದ. ಹಿಂಗಾಗಿ ಹೆಂಗದಾಗ ಒಂದ್ ಆಡ ಪಾಯಿ ಕೊಟ್ಟು ಬರ್ತಾನ ಪಿತ್ರಿ ಪಿಲ್ಲಿ ಮಗ. ನೀನ್ ಆಕ ಹುಡುಕಿ ಕೊಡ್ತಾನಂತ ಮಗ ಆಕ ಹುಡುಕಿ. ಏ ಶವಂತಿ ಬಾ ನನ್ನ ಜೋಡಿ ನಿನ್ನ ಆಕ ಎಲ್ಲಿ ಐತೆ ನನ್ಗೆ ಗೊತ್ತೈತಿ ಹುಡುಕಿ ಕೊಡ್ತಾನ. ನನ್ನ ಆಕಳೆಲ್ಲ ಹುಡುಕೊಡು ಮರ್ರೆ. ಏ ಸಂಜೆ ಮಗಣ ಸಾಕಂಗ ಸೀರೆ ಕುಡಿಸ್ತಾನ. 1 ಕ್ವಾರ್ಟರ್ ಬಿಟ್ಟು 2 ಕ್ವಾರ್ಟರ್ ನಾನು ಹೊರಿ ಹೊಡಿಕೊಡೋ ದೋಸ್ತ. ಏ ಮಂಜು ನೀ ಮಗಲ ತರಾವಿಲಿ ಒಟ್ನ ಚಾಯ್ಸ ನಂದೇನಿದ್ರು 250 ರೂಪಾಯಿ ಕೊಟ್ರ. ಏ ಮಗಣ ರಾಯಲ್ ಸ್ಟಾಗ್ ನಮ್ಮ ಮಾವನ್ ಮಿಲಿಟರಿ ಬಾಟ್ಲಿ ಕೊಡ್ತಾನ ತೋರ್ಲೆ. ಏ ಸಂಜು ಕಾಕ ಕಾಕ ನನ್ನ ಆಕಳೆಲ್ಲ ಹುಡುಕೊಡು ಕೈ ಮುಗಿತೀನಿ. ಇಟ್ಟೋ ತಕ್ಕ ಮಾಮ ಅಂದ ಈಗ ಕಾಕ ಅಂತಿಲ್ಲ ಬೆಟ್ ಕಳ್ಸ್ತಂತ ನಿನ್ನ ಹೊರಿ. ಏನಂದ್ರ ಅಕ್ಕಂದ್ರ ದೇಸಾಯಿ ನೋಡಿದಂಗ ಕಾಣತಿ ಮತ್ತೆ ಅನ್ನದಾನ ಮಾಡ್ತಾಳ. ಹೆಂಗಂದ್ರ ಬಿಟ್ಟು ಕಳಿಸ್ತಿ. ಏ ಸಂಜು ಮಾಮ ಅಂದ್ರೆ ಜಗದಿತ್ತು. ಆಯ್ತ ರೀ ಸಂಜು ಮಾಮಾರ ರೀ ಮಾಮಾರ್ ತಡಕೋರ ಕೊಂಡ ನೋಡಿ. ಇದೇನು ಬಿಸಿಲಾಗ ಹುಟ್ಟಿತ್ ಯಾರಿಗ ಗೊತ್ತ. ಒಟ್ಟ ತಡ್ಕೊಳಂಗಿಲ್ಲ ಏನು ಒಟ್ಟ. ರೀ ಮಾಮಾರ ನನ್ನ ಆಕಳ ಹುಡುಗಿ ಕೊಡ್ರಿ. ಆಧಾರ ಕೊಡ್ತಾನ ವಯಸ್ಸ ನೋಡ ಹುಡುಗಿ. ಆಧಾರ ಕೊಡ್ತಾನ ವಯಸ್ಸ ನೋಡ ಹುಡುಗಿ. ಆಧಾರ ಕೊಡ್ತಾನ ಹುಡುಗಿ ವಯಸ್ಸ ನೋಡ ನೀನಂದ. ಆಧಾರ ಕೊಡ್ತಾನ ಹುಡುಗಿ ವಯಸ್ಸ ನೋಡ ನೀನಂದ. ಮಲ್ಕಾದ ಚೌಕಾಸಿ ಈ ಹುಡುಗಿಯ
ಹುಟ್ಟಿದ್ರು ಕಲ್ಲು ಹೋಗಿ ಮಂಗ್ಯಾನ ಜೋಳ ಸುಸ್ಕೊಂಡ ಕಡ್ಲಾಕ ಬರ್ತಾರ ನೋಡ್ರಿ ಇವ್ರ್ಯಾರಪ್ಪ ನಾಟಕ ಮಾಡೋ ಕಂಬಳಾರ ಕಳಿಸ್ತಾರಲ್ಲ ಹೆಂಗ್ ನಿತ್ತಾರ ನೋಡ್ರಿ ನಾಟಕ ಮಾಡೋ ಕಂಪನಿಯಾರ ನಿತ್ತಂಗ್ ನಿತ್ತಾರ ಇವ್ರ ಜೋಡಿ ನಾನು ಹನುಮನ್ ಪಾತ್ರ ಮಾಡ್ರಿ ಹೆಂಗ್ ಇರ್ತೈತಿ ಅಂತೀನಿ ತಗ ತೋರಿಸ್ತೀರೇನ ನಿಮ್ಮ ತೋರಿಸಿದವಂದ್ರ ನೀನ್ ನಿಂದಿರ್ಬೇಕಲ್ಲಿ ಯಾರದಿರುವ ನಿಮ್ದಾನ ತೋರಿಸ್ತೀರೇನ ನಿಮ್ಮದ ಮಕ್ಕ ಯಪ್ಪ 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 ನಾನು ಯಪ್ಪ ನಿನ್ ಮಗಳು ಸೇವಂತಿ ನನ್ನ ಮನ್ಯಾಗ ಹೋತ್ ಎಣ್ಣೆನ್ ಹೋಯ್ತು ಮಗಳ ಅಲ್ವಾ ಮಗಳ ಮನ್ಯಾಗ ಆಕಳ ಮೇವ್ ಹಾಕೊಂಡ್ ಕೊಂಡ್ರಂದ್ರ ಈ ತಿರುವಾಗಿ ನನ್ನ ಮಕ್ಕಳ ಜೋಡಿ ಏನ್ ಕಾರ್ಬಾರ ಯಪ್ಪ ನಾ ಏನ್ ಮಾಡಿಲ್ಲಪ್ಪ ಕಾರ್ಬಾರ ಐತಲ್ಲ ನನ್ನ ಆಕಳ ಕಳ್ಕೊಂಡೈತಿ ಇವ್ರಿಬ್ರು ಹುಡುಕಿ ಕೊಡ್ತೀನಿ ಅಂದ್ರ ಅದಕ್ಕ ಇಲ್ಲಿಗೆ ಬಂದೀನಿ ನನ್ನ ಆಕಳ ಕೈತು ಹಾ ಕೊಟ್ಟು ತಂದಿದ್ದೆಲ್ಲ ನನ್ನ ಮಗಳ ಆಕಳದು ಬಾತಿ ಸಂಬಳ ತಗದು ನಿನಗೆ ಹಪ್ಪಳ ಮಾಡಿ ತಿನ್ಸಿದ್ದಲ್ವ ನನ್ನ ಮಗಳ ಮುಂದಿನ ಕೈ ಆಡ್ತಿದ್ದ ಸಾಕ್ಷಿಯಿಂದ ಪತ 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 ಸಗಣಿ ಹಾಕ್ತಿದ್ದೆಲ್ಲ ನಿನಗೆ ಶಾಣಿಗೆ ಮಾಡಿ ತಿನ್ಸಿದ್ದಲ್ಲೋ ನೀನ್ ಅವನ ದಿನ ಹೋದ ಆಕ ಸುಸು ಎಲ್ಲ ತುಸು ಫ್ರಿಜ್ನ್ಯಾಗ ಇಟ್ಟ ನನಗ್ ಗಟಕ್ 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 ಅಂತ ಕೊಡ್ತಿದ್ದಲ್ಲ ನನ್ನ ಮಗಳ ಮುಂದಿನ ವಾರದಾಗ ಆಕಳ ಮಾರೆ ನಿನ್ನ ಮದ್ವಿ ಮಾಡ್ಬೇಕಂತ ಮಾಡಿದ್ದಲ್ಲೋ ನೀನ್ ಅವನ ಈಗ ನಾನು ಆಕಳಲ್ಲಿ ಹೋಗ್ತೋ ನೀನ್ ಅವನ ನಿನ್ನ ಪೀಕ್ ಚಳಿ ಕಂಡ್ಯಾಗ ಹುಟ್ಟಿದ್ದ ಅಲ್ಲ ಆಕಳ ಕಳೆದ್ರೆ ಹಿಂಗ್ಯಾಕ ಮನುಷ್ಯ ಸತ್ತಾರಂಗಳಕತಿ ಅಳೋದು ಬಿಟ್ಟೇನೇನ ನಗಬೇಕೇನೋ ನಿನ್ನ ಅವನ ಅಂದಂಗ ಈ ಮಕ್ಳು ಯಾಕೆ ನೀನು ಬೆನ್ ಹತ್ತಾರಂತೀನಿ ಮಾಮಾರ ನಮ್ಮದ ಹೋರಿ ಕಳ್ದತ್ರ ನಿಮ್ಮದ ಆಕಳ ಕಳ್ದತ್ರ ಹುಡಿ ಕೊಡಾಕ್ ಬಂದೇನ್ರಿ ಏ ಡಬ್ಬು ಮಾಮಾರ ಅಂದ್ರ ಮೊಮ್ಮಗನ ಮ್ಯಾಟ್ ಹರಂಗ್ ಬಡಿತೀನಿ ನಾನು ಏ ಸಂಜೆ ಮಗನ ನಿಂದೇನ್ ಕೆಲ್ಸ ಐತಪ್ಪ ನಂದೇನ್ ಕಳ್ದೋಡ್ರಿ ಮಾವಾರ ನಿಮ್ಮ ಆಕಳ ಬಿದ್ದಾಗ ಎಲ್ಲೇ ಹೋಗಿತ್ತಂತ್ರಿ ಅದಕ್ಕಾಗಿ ಅದನ್ನ ಹುಡುಕೊಂಡ್ ಕೊಡಾಕ್ ಬಂದಿ ನೋಡ್ರಿ ಮಾವಾರ ಏ ಸಂಜೆ ನಾನು ಆಕಳ ಹುಡುಕ್ ಕೊಡ್ತೇನಂತ ಹೇಳಿ ನನ್ನ ಮಗಳ ಹುಡುಕ್ ಮಾಡ್ಕೊಂಡಿರಪ್ಪ ಏನ್ ಇಬ್ಬರು ಸರಳ ಜಾಗ ಖಾಲಿ ಮಾಡ್ತೀರ ಏಯಪ್ಪ ನಿನ್ನ ಬುದ್ಧಿ ರೈತಿಲ್ಲ ಅವ್ರಿಗೆ ಯಾಕೆ ತಗೊಂತೀನಿ ಬೂಟ ಪಾಪ ಅವರು ಆ ಸಂಜೋದನಲ್ಲ ನನ್ನ ಆಕಳ ಗೌಡ್ರು ಕೊಂಡೋಡ್ದಾಗ ಹಾಕ್ಯಾನಂತ ಅಲ್ವಾ ಮಗಳ ಗೌಡ್ರು ಕೊಂಡೋಡ್ದಾಗ ಹಾಕಿದ್ರ ನಾ ಬಿಡ್ಸ್ಕೊಂಡ್ ಬರ್ತಾನವಾ ನೀನ್ ಸಾಟ್ ನಮ್ಮ ಮನೆ ಕೈ ನಡೆಯೋಣ ಆಯ್ತು ಸಂಜು ಮಂಜು ನಾನಿನ್ನ ಬರ್ಲಿ Arre,
ಬಂಗಾರ ಸಮಾನ ಆತವ ನನ್ನ ಮನಕ ನಡಿ ನಾವು ಸಾಕ್ತ ಮನೆ ಕಡೆಯಲ್ಲ ನಡಿ ಏ ಮಂಜ ಮಗನ ನೀ ದಿನ ಒಂದೊಂದು ಆಡ ತಾಯಿ ಪಡ್ಕೊಂಡು ಹಾದ್ರ ಹಂಗ ಬೆಡ್ ಕಾಸ್ತೀನಿ ಹೊರಿ ಬಾ ನೀತಿ ಮಾಡಕ್ಕೆ ಅಲ್ಲಿ ಒಳಗೆ ಹೋಗಿ